ಹಾಯ್ ಡಿಯರ್ ಫಸ್ಟ್ PUC ಸ್ಟೂಡೆಂಟ್ಸ್, ಇಲ್ಲಿ ನಾವು ನಿಮ್ಮ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಆಲ್ರೆಡಿ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಎಲ್ಲ ಉತ್ತರಗಳನ್ನು ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ. ನಿಮ್ಮ ಒಂದು ಎಕ್ಸಾಮಲ್ಲೂ ಕೂಡ ಇವೇ ಪ್ರಶ್ನೆಗಳು ಬರ್ತಕ್ಕಂತಹ ಚಾನ್ಸ್ ಇದ್ದೇ ಇರುತ್ತೆ. ನಮ್ಮ ಪರೀಕ್ಷೆಗೂ ಇದೇ ಕ್ವೆಶ್ಚನ್ ಪೇಪರ್ ಬರುತ್ತಾ ಅಂತ ಯಾರು ಕೇಳೋಕೆ ಹೋಗ್ಬಿಡಿ. ಯಾಕೆಂದರೆ ಇದು ಆಲ್ರೆಡಿ ನಡೆದಿರ್ತಕ್ಕಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನಿಮ್ಮ ಕ್ವೆಶ್ಚನ್ ಪೇಪರ್ ಡಿಫ್ರೆಂಟ್ ಆಗಿರ್ತವೆ. ಬಟ್ ಒಂದಿಷ್ಟು ಕ್ವೆಶ್ಚನ್ಸ್ಗಳು ಖಂಡಿತವಾಗಲೂ ಕೂಡ ರಿಪೀಟ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ. ಮತ್ತು ಗ್ರಾಮರ್ನ ಎಲ್ಲ ಪ್ರಶ್ನೆಗಳು ಕೂಡ ಸೇಮ್ ರೂಲನ್ನು ಒಳಗೊಂಡಿರೋದ್ರಿಂದ ನೀವೆಲ್ಲ ಗ್ರಾಮರ್ ಟಾಪಿಕ್ಸನ್ನು ಮತ್ತು ಹೇಳ್ತಕ್ಕಂತಹ ರೂಲ್ಸ್ಗಳನ್ನ ಸರಿಯಾಗಿ ಕಲಿತುಕೊಳ್ತಾ ಹೋಗಿ ವಿದ್ಯಾರ್ಥಿಗಳೇ. ಫಸ್ಟ್ ಮೇನಲ್ಲಿ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತ ಇದೆ. ಸುಮಾರು 6 ಪ್ರಶ್ನೆಗಳನ್ನು 1 ಅಂಕಕ್ಕೆ ಕೇಳಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಬೇಸ್ ಕ್ವೆಶನ್ಸ್ ಇವಾಗಿದ್ದಾವೆ. ಫಸ್ಟ್ ಕ್ವೆಶನ್ ನೋಡಿ, ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಡ್ಯಾಶ್ ವಾಸ್ ಕಾಲ್ಡ್ ಫಸ್ಟ್ ಟು ಟೇಕ್ ದ ಎವಿಡೆನ್ಸ್ ಅಂತಕ್ಕಂತಹ ಪ್ರಶ್ನೆಯನ್ನು ನೋಡ್ತೇವೆ. ಮಿಸ್ಟರ್ ಎಲಿಫೆಂಟ್ ಅಂದರೆ ಮೊದಲನೇದಾಗಿ ಎವಿಡೆನ್ಸ್ ಯಾರಿಂದ ತೆಗೆದುಕೊಳ್ತಾರೆ ಅಂತ ಕೇಳಿದರೆ ಮಿಸ್ಟರ್ ಎಲಿಫೆಂಟ್. ಸೆಕೆಂಡ್ ಕ್ವೆಶನ್ ನೋಡಿ, ದ ಸ್ಕೂಲ್ ಬಾಯ್ ಡಸ್ ನಾಟ್ ಟೇಕ್ ಡಿಲೈಟ್ ಇನ್ ಹೀಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಆನ್ಸರ್ ಬುಕ್ ಅಂತಕ್ಕಂಥದ್ದು. ನೇಮ್ ದ ನರೇಟರ್ಸ್ ಫ್ರೆಂಡ್ ಹೂ ವಾಸ್ ಪ್ಲಾಂಟ್ ಪೆಥಾಲಜಿಸ್ಟ್ ಬೈ ಪ್ರೊಫೆಷನ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಕೇಳಿದ್ದಾರೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಚಂದ್ರು ಅಂತಕ್ಕಂಥದ್ದು ಆಗಿದೆ ವಿದ್ಯಾರ್ಥಿಗಳೇ. ಇನ್ನು ಫೋರ್ತ್ ಕ್ವೆಶನ್ ನೋಡಿ, ಇನ್ ಓರ್ ಮನುಷ್ಯನ್ ದ ಮ್ಯಾನ್ ಟುಕ್ ಔಟ್ ಫ್ರಮ್ ಹೀಸ್ ವೇರಿಯಸ್ ಪಾಕೆಟ್ಸ್ ಅಬೌಟ್ ಅಂತ ಇದೆ. ಸುಮಾರು 5 ವ್ಯಾಲೆಟ್ಸ್ಗಳನ್ನು ಅವನು ತನ್ನ ಪಾಕೆಟಿಂದ ತೆಗಿತಾ ಇದ್ದಾನೆ. ಇನ್ನು ಫಿಫ್ತ್ ಒನ್, ಅಕಾರ್ಡಿಂಗ್ ಟು ದ ಪೋಯಮ್ ದ ಸ್ಕೂಲ್ ಬಾಯ್ ದ ಲಿಟಲ್ ಒನ್ಸ್ ಸ್ಪೆಂಡ್ ಡ್ಯಾಶ್ ಎಟ್ ಸ್ಕೂಲ್ ಅಂತ ಇದೆ. ಆನ್ಸರ್ ಫಸ್ಟ್ ಒನ್ ಆಂಗ್ಜಿಯಸ್ ಅವರ್ ಅಂತಕ್ಕಂಥದ್ದು. ಇನ್ನು ಸಿಕ್ಸ್ತ್ ನೋಡಿ, ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ದ ಚೇರ್ಮನ್ ಆಫ್ ದ ಕಮಿಷನ್ ಆಫ್ ದ ಎನ್ಕ್ವೈರಿ ವಾಸ್. ಚೇರ್ಮನ್ ಯಾರಾಗಿದ್ರು ಅಂತ ಕೇಳಿದರೆ ತುಂಬ ಸುಲಭವಾಗಿರೋ ಪ್ರಶ್ನೆ, ಮಿಸ್ಟರ್ ಫಾಕ್ಸ್ ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ಮೇನಲ್ಲಿ 2 ಪ್ರಶ್ನೆಗಳನ್ನು ನೀವು ಬರೀಬೇಕಾಗುತ್ತೆ ಕೊಟ್ಟಿರ್ತಕ್ಕಂತಹ 3 ಪ್ರಶ್ನೆಗಳಲ್ಲಿ. ಅದರಲ್ಲಿ ಮೊದಲನೇ ಪ್ರಶ್ನೆ ಗಮನಿಸಿ, ವೈ ಡಿಡ್ ದ ಮ್ಯಾನ್ ಇನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅಕ್ಸೆಪ್ಟ್ ದ ಸಜೆಷನ್ ಆಫ್ ಬಿಲ್ಡಿಂಗ್ ಎ ನ್ಯೂ ಹಟ್ ಅಂತ ಇದೆ. ವೈ ಡಿಡ್ ದ ಮ್ಯಾನ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಅಕ್ಸೆಪ್ಟ್, ಯಾಕೆ ಅವನು ಮತ್ತೊಂದು ಹೊಸ ಗುಡಿಸಲನ್ನು ನಿರ್ಮಾಣ ಮಾಡಲಿಕ್ಕೆ ಒಪ್ಕೋಬೇಕಾಗುತ್ತೆ ಅಂತ ಕೇಳ್ತಾರೆ. ಇನ್ನು ಸೆಕೆಂಡ್, ನೇಮ್ ಎನಿ 2 ಥಿಂಗ್ಸ್ ದಟ್ ಕೀಪ್ ಕಂಪನಿ ಆಫ್ ದ ಸ್ಕೂಲ್ ಬಾಯ್ ಆನ್ ಎ ಸಮ್ಮರ್ ಮಾರ್ನ್ ಅಂತ ಕೇಳಿದ್ದಾರೆ. 9th ಕ್ವೆಶನ್, ವಾಟ್ ವರ್ ದ 2 ಡಿಸೀಸಸ್ ದ್ಯಾಟ್ ನರೇಟರ್ಸ್ ಫಾರ್ಮ್ ಹ್ಯಾಂಡ್ ಕೃಷ್ಣ ಸಫರ್ಡ್ ಇನ್ ದ ಸ್ಟೋರಿ. ಅಂದರೆ ಯಾವ 2 ಡಿಸೀಸ್ಗಳಿಂದ ಕೃಷ್ಣ ಬಳಲ್ತಾ ಇರ್ತಾನೆ ಅಂತಕ್ಕಂಥದ್ದನ್ನು ನೀವು ಬರೀಬೇಕಾಗುತ್ತೆ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಲೆಸನ್ನಿಂದ. ಇನ್ನು ಥರ್ಡ್ ಮೇನಲ್ಲಿ ನೋಡಿ, 3 ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ. ಸುಮಾರು 4 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು, ಡಿಸ್ಕ್ರೈಬ್ ದ ಬಾಯ್ಸ್ ಎಕ್ಸ್ಪೀರಿಯನ್ಸ್ ಇನ್ ದ ಸ್ಕೂಲ್ ಅಂತ ಇದೆ. ಈ ಎಲ್ಲ ಪ್ರಶ್ನೆಗಳು ಕೂಡ ನೋಡಿ ವಿದ್ಯಾರ್ಥಿಗಳೇ 2 ಅಂಕಗಳಿಗೆ ಕೇಳಿರ್ತಕ್ಕಂಥದ್ವೇ ಆಗಿದ್ದಾವೆ. ಇನ್ ದ ಲೆಸನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಹೌ ಡಿಡ್ ಮಾರಾ ಲೂಸ್ ಹಿಸ್ ಟೀತ್ ಇನ್ ದ ರೈಟ್ ಸೈಡ್ ಆಫ್ ಹಿಸ್ ಮೌತ್ ಅಂತ ಕೇಳಿದ್ದಾರೆ. ತನ್ನ ಒಂದು ರೈಟ್ ಸೈಡ್ ಹಲ್ಲುಗಳನ್ನು ಹೇಗೆ ಕಳ್ಕೊಳ್ತಾನೆ ಮಾರ ಅಂತಕ್ಕಂಥದ್ದನ್ನು ಬರೀಬೇಕು. ಇನ್ನು ಹೌ ಡಿಡ್ ದ ಲಯನ್ ಡಿಸೈಡ್ ಟು ಸಾಲ್ವ್ ದ ಪ್ರಾಬ್ಲಮ್ ಇನ್ ದ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್ ಅಂತ ಇದೆ. ಸೊ ಲಯನ್ ಏನಂತ ಡಿಸಿಷನ್ ಮಾಡ್ತಾ ಇದೆ ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಅಂತ ಬರೀಬೇಕಾಗುತ್ತೆ. ಕ್ವೆಶನ್ ನಂಬರ್ 13, ವಾಟ್ ವಾಸ್ ದ ರುಟೀನ್ ಆಫ್ ದ ನರೇಟರ್ ಇನ್ ದ ಸಿಟಿ ಇನ್ ದ ಸ್ಟೋರಿ ಓರ್ ಮನುಷ್ಯನ್. ಅಂದರೆ ಅವರ ಒಂದು ಡೈಲಿ ಜೀವನ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಬರೀಬೇಕು. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳಿಗೂ ಕೂಡ ನಿಮಗೆ ಆನ್ಸರ್ ಬೇಕು ಅಂದರೆ ವಿ ವಾಂಟ್ ಆನ್ಸರ್ಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಉತ್ತರಗಳನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇನೆ. ಇನ್ನು ಫೋರ್ತ್ ಮೇ ನೋಡಿ, ಆನ್ಸರ್ ಎನಿ 1 ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಅಂತ ಇದೆ. ಸುಮಾರು 4 ಅಂಕಕ್ಕೆ ಈ ಪ್ರಶ್ನೆ ಇರುತ್ತೆ ವಿದ್ಯಾರ್ಥಿಗಳೇ. 1 ಸೆಲೆಕ್ಟ್ ಮಾಡಿಕೊಂಡು ಬರೀಬಹುದು. ವಾಟ್ ಟ್ರಾನ್ಸ್ಫಾರ್ಮೇಷನ್ ಡಸ್ ದ ಸ್ಟ್ರೇಂಜರ್ ಅಂಡರ್ಗೋ ಇನ್ ಓರ್ ಮನುಷ್ಯನ್ ಅಂತ ಕೇಳಿದರೆ ಹೌ ವಾಸ್ ಕೃಷ್ಣ ಕ್ಯೂರ್ಡ್ ಆಫ್ ಬೋತ್ ಹಿಸ್ ಇಲ್ನೆಸ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಇದೆ. ಮೇ ಬಿ ದಿಸ್ ಈಸ್ ಅ ವೆರಿ ಸಿಂಪಲ್ ಒನ್. ಯು ಕ್ಯಾನ್ ರೈಟ್ ಪ್ರಾಪರ್ಲಿ ದೀಸ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್. ಇನ್ನು ಮೇನ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೇ ಇಲ್ಲಿ ಹೇಳ್ತಕ್ಕಂತಹ ಎಲ್ಲ ರೂಲ್ಸ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ತಾ ಹೋಗಿ. ನಿಮ್ಮ ಪ್ರಶ್ನೆಗಳು ಕೂಡ ಇದೇ ರೀತಿಯೇ ಬಂದಿರ್ತವೆ. ಇದೇ ಗ್ರಾಮರ್ ರೂಲ್ಗಳೇ ಅಪ್ಲೈ ಆಗ್ತಾ ಹೋಗ್ತವೆ. 16ನೇ ಪ್ರಶ್ನೆ ಗಮನಿಸಿ, ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ. ಹಿ ಬಾಟ್ ಎ ಹೋಲ್ ಬಂಡಲ್ ಅಂತ ಇದೆ. ಚೇಂಜ್ ಇಂಟು ಕ್ವೆಶನ್ ಬಿಗಿನಿಂಗ್ ವಿತ್ ದ ರೈಟ್ ಫಾರ್ಮ್ ಆಫ್ ಡೂ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಈಗ ನಾವು ಡೂ ಫಾರ್ಮ್ ಆಗಿರ್ತಕ್ಕಂತಹ ಡೂ ಇರ್ಬೋದು ಅಥವಾ ಡಸ್ ಇರ್ಬೋದು ಅಥವಾ ಡಿಡ್ ಇರ್ಬೋದು. ಇವುಗಳಲ್ಲಿ ಒಂದನ್ನು ತೆಗೆದುಕೊಂಡು ಕ್ವೆಶನನ್ನು ಫ್ರೇಮ್ ಮಾಡಬೇಕು. ಗಮನಿಸಿ, ಹಿ ಬ್ರಾಟ್ ಅಂತ ಇದೆ ನೋಡಿ. ಅಂದರೆ
ಬ್ರಾಟ್ ಇರ್ತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿ ಇದೆ ನೋಡಿ ವಿದ್ಯಾರ್ಥಿಗಳೇ. ಬ್ರಿಂಗ್ನ ಪಾಸ್ಟ್ ಟೆನ್ಸ್ ಫಾರ್ಮ್ ಬ್ರಾಟ್ ಆಗಿರುತ್ತೆ, ಇದು ನಿಮಗೆ ನೆನಪಿರಲಿ. ಸೊ ಪಾಸ್ಟ್ ಟೆನ್ಸ್ ಇದ್ದಾಗ ನಾವು ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಕ್ವಶನ್ನ ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವೀಗ ಮೊದಲನೇದಾಗಿನೇ ಡಿಡ್ ಅಂತ ಬರೆದುಕೊಳ್ಬೇಕಾಗುತ್ತೆ. ಡಿಡ್ ಅಂತ ಆಯಿತು. ಇನ್ನು ಸಬ್ಜೆಕ್ಟ್ ಹಿ ಇದೆ ಅಲ್ವಾ, ಅದನ್ನು ಬರೆದುಕೊಳ್ತೀರಾ. ಡಿಡ್ ಹಿ ಬ್ರಾಟ್ ಇರೋದನ್ನು ನೋಡಿ V1 ಫಾರ್ಮಲ್ಲಿ ಬರಿಬೇಕು, ಅಂದರೆ ಬ್ರಿಂಗ್ ಅಂತ ಬರಿಬೇಕು. ಡಿಡ್ ಹಿ ಬ್ರಿಂಗ್ ಎ ಹೋಲ್ ಬಂಡಲ್, ಅಂದರೆ ಮುಂದೆ ಯಾವ ರೀತಿ ಪದಗಳಿದಾವೋ ಅದನ್ನೇ ಬರಿತೀರಾ. ಬಂಡಲ್ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡು ನೋಡಿ, ಐ ಸ್ಪೀಕ್ ದ ಟ್ರುತ್ ಅಂತ ಇದೆ. ಇಲ್ಲೇನು ಮಾಡಬೇಕು ಅಂದರೆ ಚೇಂಜ್ ಇಂಟು ಕ್ವಶನ್ ಬಿಗಿನಿಂಗ್ ವಿತ್ ರೈಟ್ ಫಾರ್ಮ್ ಆಫ್ ಡೂ, ಇದನ್ನು ಕೂಡ ಡೂ ಅನ್ನು ಯೂಸ್ ಮಾಡಿಕೊಂಡು ಕ್ವಶನನ್ನು ಫ್ರೇಮ್ ಮಾಡಬೇಕು. ಇಲ್ಲಿ ನೋಡಿ ಐ ಸ್ಪೀಕ್ ಅಂತ ಇದೆ. ವರ್ಬ್ ಏನಿದೆನೋ, ಸ್ಪೀಕ್ ಅಂತಕ್ಕಂತಹ ವರ್ಬ್ ಏನಿದೆನೋ ವಿದ್ಯಾರ್ಥಿಗಳೇ, ಇದು V1 ಫಾರ್ಮಲ್ಲಿದೆ, ಅಂದರೆ ಪ್ರೆಸೆಂಟ್ ಫಾರ್ಮಲ್ಲಿದೆ. ಈ ರೀತಿ ಇದ್ದಾಗ ನಾವು ಡೂ ಅನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ಡಸ್ ಯಾವಾಗ ತೆಗೆದುಕೊಳ್ಬೇಕು ಅಂತ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಸೊ ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ. ಐ ಸ್ಪೀಕ್ ನೋಡಿ, ಇಲ್ಲಿ ಸ್ಪೀಕ್ ಇದೆ, ಸೊ ಡೂ ಅನ್ನು ತೆಗೆದುಕೊಳ್ಳಿ. ಈಗ ನೋಡಿ ಇಲ್ಲಿ ಡೂ ಅನ್ನು ತೆಗೆದುಕೊಂಡು ಮತ್ತೊಂದು ಸರಿ ಫ್ರೇಮ್ ಮಾಡೋಣ. ಮೊದಲನೇದಾಗಿ ಡೂ ಅಂತ ಬರೆದುಕೊಳ್ತೇವೆ. ಡೂ ಅಂತ ಆಯಿತು. ಸ್ಪೀಕ್ ಇರೋದ್ರಿಂದ ಐ ಸ್ಪೀಕ್ ಅಂತ ಇದೆ ಅಲ್ವಾ, ಸೊ ಡೂ ಐ ಅಂತ ಸಬ್ಜೆಕ್ಟ್ನ ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ, ಅಥವಾ ಯು ಅಂತಲೂ ಕೂಡ ನೀವು ಬರೆದುಕೊಳ್ಳಬಹುದು. ಡೂ ಐ, ಬಟ್ ಇಲ್ಲ ಐ ಇರೋದ್ರಿಂದ ಐ ಅನ್ನು ತೆಗೆದುಕೊಳ್ಳೋಣ. ಡೂ ಐ ಸ್ಪೀಕ್ ಇರೋದನ್ನು ಸ್ಪೀಕ್ ಅಂತ ಹಾಗೆಯೇ ಬರ್ಕೊಳ್ತೇವೆ. ಸ್ಪೀಕ್ ದ ಟ್ರುತ್ ಅಂತ ಆ್ಯಸ್ ಇಟ್ ಈಸ್ ಬರಿತೇವೆ. ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಲೇಬೇಕು. ಇನ್ನು ಥರ್ಡ್, ವಿ ಸೆಂಟ್ ಸಣ್ಣ ಟು ಗೆಟ್ ಸಮ್ ಕ್ರೀಪರ್ಸ್ ಫ್ರಮ್ ದ ಫಾರೆಸ್ಟ್ ಅಂತ ಇದೆ. WH ಕ್ವಶನನ್ನು ಫ್ರೇಮ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ವಿ ಸೆಂಟ್ ಸಣ್ಣನನ್ನು ಕಳಿಸ್ತಾ ಇದ್ದಾರೆ. ಸೊ ನಾವು ಯಾರನ್ನು ಅಂತ ಹೇಳಿ ಕ್ವಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ತೆಗೆದುಕೊಳ್ತಕ್ಕಂತಹ ವರ್ಡ್ ಏನಾಗಿರಬೇಕು, ಇಲ್ಲಿ ಬರ್ತಾ ಇದೆ ನೋಡಿ, ಹೂಮ್ ಅಂತ ತೆಗೆದುಕೊಳ್ಬೇಕು. ಹೂಮ್ ಅಂತ ತೆಗೆದುಕೊಂಡ ನಂತರ ನೋಡಿ ಸೆಂಟ್ ಪಾಸ್ಟ್ ಟೆನ್ಸಲ್ಲಿದೆ ವರ್ಬ್, ಹಾಗಾಗಿ ಇಲ್ಲಿ ಡಿಡ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಹೂಮ್ ಡಿಡ್ ವಿ ಸೆಂಟ್ ಇರೋದನ್ನು ವಿದ್ಯಾರ್ಥಿಗಳೇ V1 ಫಾರ್ಮಲ್ಲಿ ಬರಿಬೇಕಾಗುತ್ತೆ, ನೆನಪಿಟ್ಕೊಳ್ಳಿ. ಹೂಮ್ ಡಿಡ್ ವಿ ಸೆಂಡ್. ಇನ್ನು ಟು ಗೆಟ್ ಸಮ್ ಕ್ರೀಪರ್ಸ್ ಫ್ರಮ್ ದ ಫಾರೆಸ್ಟ್ ಅಂತ ಏನಿದೆನೋ ಇದನ್ನು ಆ್ಯಸ್ ಇಟ್ ಈಸ್ ಬರಿಬೇಕಾಗುತ್ತೆ. ಯಾವುದೇ ಒಂದು ಬದಲಾವಣೆಯನ್ನು ಇಲ್ಲಿ ಮಾಡ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಕ್ರೀಪರ್ಸ್ ಫ್ರಮ್ ದ ಫಾರೆಸ್ಟ್ ಅಂತ ಆ್ಯಸ್ ಇಟ್ ಈಸ್ ಬರೀರಿ, ಮತ್ತು ಕೊನೆಗೆ ಕ್ವಶನ್ ಮಾರ್ಕ್ ಹಾಕೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇನ್ನು ಫೋರ್ತ್ ನೋಡಿ, ಐ ಪ್ಲಕ್ಡ್ ಸಮ್ ಲೀವ್ಸ್ ಫ್ರಾಮ್ ದ ಕ್ರೀಪರ್. WH ಕ್ವಶನನ್ನು ಫ್ರೇಮ್ ಮಾಡಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಮೇ ಬಿ ವಿದ್ಯಾರ್ಥಿಗಳೇ ನೋಡಿ, ಇದು ಸಮ್ ಲೀವ್ಸ್ ಅಂತ ಕಂಪ್ಲೀಟಾಗಿ ಇಲ್ಲಿವರೆಗೂ ಅಂಡರ್ಲೈನ್ ಆಗಬೇಕಾಗಿತ್ತು ಅಂತ ಅಂದ್ಕೊಳ್ತೇನೆ. ಐ ಪ್ಲಕ್ಡ್ ಸಮ್ ಲೀವ್ಸ್ ಫ್ರಾಮ್ ದ ಕ್ರೀಪರ್ ಅಂತ ಇದೆ. ಸೊ ಇಲ್ಲಿ ನಾವು ವಾಟ್ ಅಂತಕ್ಕಂತಹ WH ವರ್ಡನ್ನು ತೆಗೆದುಕೊಳ್ಬೇಕು. ಪ್ಲಕ್ಡ್ ನೋಡಿ ಪಾಸ್ಟ್ ಟೆನ್ಸಲ್ಲಿದೆ. ವಾಟ್ ಡಿಡ್ ಐ ಪ್ಲಕ್ಡ್ ಇರೋದನ್ನು ವಿದ್ಯಾರ್ಥಿಗಳೇ ನೋಡಿ ಪ್ಲಕ್ ಅಂತ ಅಷ್ಟೇ ಬರೀಬೇಕು. ವಾಟ್ ಡಿಡ್ ಐ ಪ್ಲಕ್ ಫ್ರಮ್ ದ ಕ್ರೀಪರ್ ಏನು ಸೆಂಟೆನ್ಸಲ್ಲಿ ಇರುತ್ತೋ ಅದನ್ನೇ ತೆಗೆದುಕೊಳ್ತೇವೆ. ಫ್ರಮ್ ದ ಕ್ರೀಪರ್ ಅಂತ ಬರೆದು ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಲೇಬೇಕು ವಿದ್ಯಾರ್ಥಿಗಳೇ. ಇನ್ನು ಫಿಫ್ತ್ ನೋಡಿ, ವಿ ಸೆಲ್ಯೂಟ್ ಯು ಫಾರ್ ಡ್ರೀಮಿಂಗ್ ಆ್ಯಂಡ್ ಮೇಕಿಂಗ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ ಅಂತ ಇದೆ. ಆ್ಯಡ್ ಎ ಕ್ವಶನ್ ಟ್ಯಾಗ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಗಮನಿಸಿ, ವಿ ಸೆಲ್ಯೂಟ್ ಅಂತ ಇದೆ, ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಇರತಕ್ಕಂಥದ್ದು. ಸೆಲ್ಯೂಟೆಡ್ ಇದ್ದರೆ ಪಾಸ್ಟ್ ಆಗಿರೋದು. ಇಲ್ಲಿ ಸೆಲ್ಯೂಟ್ ಇರೋದ್ರಿಂದ ಮತ್ತು ಕೊಟ್ಟಿರೋ ಸೆಂಟೆನ್ಸಲ್ಲಿ ಎಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಡೂ ಅನ್ನು ತೆಗೆದುಕೊಳ್ಬೇಕು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಲಿಕ್ಕೆ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಡೋಂಟ್ ಅಂತ ನಾಟನ್ನು ಸೇರಿಸ್ಕೊಳ್ತೇವೆ ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ. ಡೋಂಟ್. ಇನ್ನು ಪ್ರೊನೌನ್ ಫಾರ್ಮಲ್ಲಿ ಸಬ್ಜೆಕ್ಟ್ ಏನಿದೆನೋ ವಿ ಅದನ್ನೇ ತೆಗೆದುಕೊಳ್ಬೇಕು. ಉತ್ತರ ಡೋಂಟ್ ವಿ ಅಂತ ಬರುತ್ತೆ. ಕೊನೆಗೆ ಕ್ವಶನ್ ಮಾರ್ಕನ್ನು ಹಾಕಲೇಬೇಕು. ಇನ್ನು ಆರ್ಟಿಕಲ್ಸನ್ನು ಫಿಲ್ ಮಾಡಲಿಕ್ಕೆ 17ನೇ ಪ್ರಶ್ನೆಯನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಕ್ರಿಸ್ಟಿಯಾನೋ ರೊನಾಲ್ಡೋ ವಾಸ್ ಬಾರ್ನ್ ಇನ್ ಮೆಡೀರಿಯಾ, ಪೋರ್ಚುಗಲ್ ಟು ಡ್ಯಾಶ್ ಫ್ಯಾಮಿಲಿ ಅಂತ ಇದೆ. ಸೊ ಎ ಫ್ಯಾಮಿಲಿ ಅಂತ ಫಿಲ್ ಮಾಡ್ತೇವೆ. ಇಂಡೆಫಿನಿಟ್ ಆರ್ಟಿಕಲ್, ಯಾಕೆಂದರೆ ಇಲ್ಲಿ ನೋಡಿ ಫ್ಯಾಮಿಲಿ ಅಂತಕ್ಕಂಥದ್ದು ಫಸ್ಟ್ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ. ದಿಸ್ ಈಸ್ ಕಾನ್ಸನೆಂಟ್ ಸೌಂಡ್. ಇನ್ನು ನೆಕ್ಸ್ಟ್, ದ್ಯಾಟ್ ಸ್ಟ್ರಗಲ್ ಟು ಮೇಕ್ ಎಂಡ್ಸ್ ಮೀಟ್, ಹಿಸ್ ಮದರ್ ವಾಸ್ ಡ್ಯಾಶ್ ಸೋಲ್ ಬ್ರೆಡ್ ವಿನ್ನರ್. ನೋಡಿ, ಇವನ ತಾಯಿ ಏನಿದ್ಲೋ ಅವಳು ಒಬ್ಬಳೇ ಬ್ರೆಡ್ ವಿನ್ನರ್, ಅಂದರೆ ಊಟವನ್ನು ಸಂಪಾದನೆ ಮಾಡ್ತಕ್ಕಂಥವಳು ಅಥವಾ ಅರ್ನಿಂಗ್ ಮಾಡ್ತಕ್ಕಂಥವಳು ಅಂತೇಳಿ ಅರ್ಥ ಮಾಡ್ಕೋಬೇಕು ನಾವು ಇಲ್ಲಿ. ಸೊ ಅವಳು ಒಬ್ಬಳೇ ಇರೋದ್ರಿಂದ, ನಿರ್ದಿಷ್ಟವಾಗಿ ಕೊಟ್ಟಿರೋದ್ರಿಂದ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಇಲ್ಲಿ ಫಿಲ್ ಮಾಡಬೇಕು. ದ ಸೋಲ್ ಬ್ರೆಡ್ ವಿನ್ನರ್ ವರ್ಕಿಂಗ್ ಎಸ್ ಎ ಶೆಫ್ ಆ್ಯಂಡ್ ಎ ಮೇಡ್ ಅಂತ ಇದೆ.
ಇನ್ನು ಪ್ರಿಪೋಸಿಷನನ್ನು ಫಿಲ್ ಮಾಡಲಿಕ್ಕೆ ಕೇಳಿದ್ದಾರೆ. ದ ನರೇಟರ್ ಟಾಟ್ ದ ಸ್ಕಿಲ್ ಆಫ್ ರೈಟಿಂಗ್ ಅಡ್ರೆಸ್ ಇಂಗ್ಲೀಷ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ ಇನ್ ಅಂತಕ್ಕಂಥದ್ದು ಸೂಟಬಲ್ ಆಗಿರೋ ಪ್ರಿಪೋಸಿಷನ್. ಇನ್ ಇಂಗ್ಲೀಷ್ ಡ್ಯಾಶ್ ದ ಪೀಪಲ್ ಅಂತ ಇದೆ, ಟು ದ ಪೀಪಲ್ ಅಂತ ಬರಬೇಕು. ಡ್ಯಾಶ್ ದ ಪೋಸ್ಟ್ ಆಫೀಸ್ ಅಂತ ಇದೆ, ಎಟ್ ಅಂತಕ್ಕಂಥದ್ದು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಈ ರೀತಿ 3 ಆರ್ಟಿಕಲ್ ನಮಗೆ ಸಿಗ್ತವೆ. ಇನ್ ಅಂತಕ್ಕಂಥದ್ದು, ಟು ಅಂತಕ್ಕಂಥದ್ದು, ಎಟ್ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಸೂಟಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಸೊ ಯಾವ ಒಂದು ವರ್ಬ್ ಫಾರ್ಮನ್ನು ಯೂಸ್ ಮಾಡಬೇಕು ಅಂತ ಗಮನಿಸ್ತಾ ಹೋಗಬೇಕು ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಸ್ಟ್ ಇಯರ್ ಅಂತ ಇದೆ. ಲಾಸ್ಟ್ ಇಯರ್ ಅಂದ ತಕ್ಷಣವೇ ನಿಮಗೆ ನೆನಪಿರಲಿ, ಇದು ಪಾಸ್ಟಲ್ಲಿ ನಡೀತಕ್ಕಂತಹ ಘಟನೆ. ಸೊ ವರ್ಬ್ಗಳೇನು ಬರ್ತವೋ ಅವುಗಳನ್ನು ನಾವು V2 ಫಾರ್ಮಲ್ಲಿ ಅಂದರೆ ಪಾಸ್ಟ್ ಫಾರ್ಮಲ್ಲೇ ಬರಿಬೇಕಾಗುತ್ತೆ. ಈ ಅಂಶ ನಿಮಗೆ ತಲೆಯಲ್ಲಿ ಇರಲಿ ವಿದ್ಯಾರ್ಥಿಗಳೇ. ಐ ಗೋ ಅಂತ ಇದೆ ನೋಡಿ, ಇಲ್ಲಿ ನಾವು ಇದನ್ನು ಪಾಸ್ಟ್ ಟೆನ್ಸಲ್ಲಿ ಬರೆದಾಗ ವಿದ್ಯಾರ್ಥಿಗಳೇ ವೆಂಟ್ ಅಂತ ಬರುತ್ತೆ. ಐ ವೆಂಟ್ ಆನ್ ಎ ಟ್ರಿಪ್ ಟು ಜಪಾನ್ ಅಂತ ಇದೆ. ಇನ್ನು ಐ ವಿಸಿಟ್ ಇದೆ ನೋಡಿ, ವಿಸಿಟ್ ಇರೋದನ್ನು ಕೂಡ V2 ಫಾರ್ಮಲ್ಲೇ ಬರಿಬೇಕು. ಐ ವಿಸಿಟೆಡ್ ಅಂತ ಬರುತ್ತೆ. ಇನ್ನು ನೆಕ್ಸ್ಟ್ ಟೋಕ್ಯೋ, ಕ್ಯೋಟೋ ಆ್ಯಂಡ್ ಒಸಾಕಾ. ಐ ಸಿ ಮೆನಿ ಅಂತ ಇದೆ ನೋಡಿ, ಸಿ ಇರೋದನ್ನು ವಿದ್ಯಾರ್ಥಿಗಳೇ ಪಾಸ್ಟ್ ಟೆನ್ಸ್ ಫಾರ್ಮ್ ಅಥವಾ V2 ಫಾರ್ಮ್ ಅಂದರೆ ಸಾ ಅಂತ ಬರಿಬೇಕು. ಐ ಸಾ ಮೆನಿ ಫೇಮಸ್ ಲ್ಯಾಂಡ್ ಮಾರ್ಕ್ ಅಂತ ಈ ರೀತಿ ಬರುತ್ತೆ ಸೆಂಟೆನ್ಸ್. ಸೊ 3 ಅಂಕಗಳು ಯು ಕ್ಯಾನ್ ಗೆಟ್ ವೆರಿ ಈಸಿಲಿ. ಇನ್ನು ಕ್ವಶನ್ ನಂಬರ್ 20 ನೋಡಿ, ಇಲ್ಲೂ ಕೂಡ ಅಷ್ಟೇ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೇಳಿದ್ದಾರೆ. ಅಂದರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥದ್ದು. ಸಬ್ಜೆಕ್ಟ್ ಏನು ಕೊಟ್ಟಿರ್ತಾರೋ ಅದು ಸಿಂಗ್ಯುಲರ್ ಆಗಿದೆನಾ ಅಥವಾ ಪ್ಲೂರಲ್ ಆಗಿದೆನಾ ಅಂತಕ್ಕಂಥದ್ದನ್ನು ಸರಿಯಾಗಿ ಗಮನಿಸಿ ನೀವು ಈ ಕ್ವಶನನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಎವ್ರಿ ಸೀಟ್ ಇನ್ ದಿಸ್ ಬಸ್ ಅಂತ ಇದೆ. ಎವ್ರಿ ಸೀಟ್ ಅಂದರೆ ಪ್ರತಿಯೊಂದು ಸೀಟ್ ಅಂತೇಳಿ. ಸೊ ಪ್ರತಿ ಒಂದೊಂದನ್ನು ತೆಗೆದುಕೊಳ್ತಾ ಇದ್ದಾರೆ. ಸಿಂಗ್ಯುಲರ್ ಆಗಿದೆ. ಸಿಂಗ್ಯುಲರ್ ಇದ್ರೆ ಈಗ ಹ್ಯಾಸ್ ಅಂತ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಎವ್ರಿ ಸೀಟ್ ಹ್ಯಾಸ್ ಈ ರೀತಿ ಬರುತ್ತೆ. ಎವ್ರಿ ಸೀಟ್ ಇನ್ ದಿಸ್ ಬಸ್ ಹ್ಯಾಸ್ ಎ ನಂಬರ್. ಟ್ರಾವೆಲರ್ಸ್ ಯೂಸುವಲಿ ಡು ನಾಟ್ ಚೆಕ್ ದ ನಂಬರ್ಸ್ ಆನ್ ದೇರ್ ಓನ್. ನೋಡಿ, ಈಚ್ ಒನ್ ಆಫ್ ದೆಮ್ ಅಂತ ಬರ್ತಾ ಇದೆ. ಇಲ್ಲಿ ಅಷ್ಟೇ ವಿದ್ಯಾರ್ಥಿಗಳೇ, ಈಚ್ ಒನ್ ಅಂದರೆ ಪ್ರತಿಯೊಬ್ಬರು ಅಂತ ಅರ್ಥ ಬರುತ್ತೆ. ಸೊ ಈ ರೀತಿ ಇದ್ದಾಗ ವರ್ಬ್ಗೆ ಯಾವಾಗಲೂ ಕೂಡ ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿ ಈ ಒಂದು ಸೆಂಟೆನ್ಸ್ಗಳು ಇರೋದರಿಂದ ವರ್ಬ್ಗೆ ಆಸ್ಕ್ಸ್ ಅಂದರೆ ಎಸ್ ಅನ್ನು ಸೇರಿಸಬೇಕಾಗುತ್ತೆ. ಇಲ್ಲಿ ಆಸ್ಕ್ಸ್ ಅನ್ನೋದು ಸರಿಯಾಗಿರುವ ಉತ್ತರ ಆಗುತ್ತೆ. ನೋಡಿ, ಈಚ್ ಒನ್ ಆಫ್ ದೆಮ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರುತ್ತೆ. ಈ ರೀತಿ ಇದ್ದಾಗ ನಾವು ವರ್ಬ್ಗೆ ಎಸ್ ಅನ್ನು ಸೇರಿಸ್ತೇವೆ. ಇನ್ನು ನೆಕ್ಸ್ಟ್ ಹೋದಾಗ ನೋಡಿ, ಅಪಾರ್ಟ್ ಫ್ರಮ್ ದಿಸ್ ಎ ನಂಬರ್ ಆಫ್ ಕ್ವೆಶನ್ಸ್ ಆರ್ ಆಸ್ಕ್ಡ್ ಬೈ ದೆಮ್. ದಿ ಆಸ್ಕ್ ಡ್ರೈವರ್ ಟು ನೈದರ್ ದ ಕಂಡಕ್ಟರ್ ನಾರ್ ದ ಡ್ರೈವರ್. ಗಮನಿಸಿ ವಿದ್ಯಾರ್ಥಿಗಳೇ, ಈ ರೀತಿ ಇದ್ದಾಗ ನೈದರ್ ಮತ್ತು ನಾರ್ಗಳನ್ನು ತೆಗೆದುಕೊಂಡಾಗ ಹತ್ತಿರ ಇರತಕ್ಕಂತಹ ಒಂದು ಸಬ್ಜೆಕ್ಟ್ ಏನಿರುತ್ತೋ ಅದಕ್ಕೆ ತಕ್ಕ ಹಾಗೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ ವರ್ಬನ್ನು ಫಿಲ್ ಮಾಡಬೇಕು. ನೋಡಿ, ಡ್ರೈವರ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸೊ ಸಿಂಗಲ್ ಆಗಿರೋದ್ರಿಂದ ಆರ್ ಅನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನೇ ತೆಗೆದುಕೊಳ್ಬೇಕು. ಇನ್ನು ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ರಿಅರೇಂಜ್ ದ ಸೆಗ್ಮೆಂಟ್ಸ್ ಟು ಫಾರ್ಮ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಡಿಫಿಕಲ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಸುಮಾರು 10 ಪಾರ್ಟನ್ನು ಕೊಟ್ಟಿದ್ದಾರೆ. ನೋಡಿ, ಮೊದಲಿಗೆ ಬರತಕ್ಕಂಥದ್ದು ಯಾವುದು ಹಾಗೆ ಒಂದೊಂದೇ ನೋಡೋಣ. ಇಲ್ಲಿ ನೋಡಿ, ವೈ ಅಂತಕ್ಕಂಥದ್ದು ಫಸ್ಟ್ಗೆ ಬರುತ್ತೆ ವಿದ್ಯಾರ್ಥಿಗಳೇ. ವೈ ಡಿಡ್ ನೋಡಿ, ಇಲ್ಲಿ 2ನೇ ಸ್ಥಾನದಲ್ಲಿ ಡಿಡ್ ಬರುತ್ತೆ. ವೈ ಡಿಡ್ ಆದಮೇಲೆ ಯಾವುದೋ ಒಂದು ಆರ್ಟಿಕಲ್ ತೆಗೆದುಕೊಳ್ತೇವೆ. ಯಾವುದಾದ್ರೂ ಆರ್ಟಿಕಲ್ ತೊಗೋಬೋದು. ನೋಡಿ, ಇಲ್ಲಿ ಸುಮಾರು ಆರ್ಟಿಕಲ್ಸ್ ಕೊಟ್ಟಿದ್ದಾರೆ. ಸೊ ಒಂದು ದ ಅನ್ನು ತೆಗೆದುಕೊಳ್ತೇವೆ. ವೈ ಡಿಡ್ ದ. ಇನ್ನು ನೆಕ್ಸ್ಟ್ ಬ್ಯಾಟ್ಸ್ಮನ್ ಅಂತ ಐತೆ ನೋಡಿ, ಇದನ್ನು ತೆಗೆದುಕೊಳ್ತೇವೆ. ವೈ ಡಿಡ್ ದ ಬ್ಯಾಟ್ಸ್ಮನ್ ಅಂತ ಆಗುತ್ತೆ. ಕಲೆಕ್ಟ್ ಬರುತ್ತೆ. ನೆಕ್ಸ್ಟು ಕಲೆಕ್ಟ್ ಮತ್ತೊಂದು ಆರ್ಟಿಕಲ್ ತೆಗೆದುಕೊಳ್ಬೇಕು, ದ ಅಂಥೇಳಿ. ವೈ ಡಿಡ್ ದ ಬ್ಯಾಟ್ಸ್ಮನ್ ಕಲೆಕ್ಟ್ ದ ಬಾಲ್ ಫ್ರಮ್ ದ ಫೀಲ್ಡ್ ಅಂತೇಳಿ ಬರುತ್ತೆ. ಸೊ ಈ ರೀತಿ ಸೆಂಟೆನ್ಸನ್ನು ಫ್ರೇಮ್ ಮಾಡಿ ಕೊನೆಯದಾಗಿ ಏನಾಗುತ್ತೆ ನೋಡಿ, ವೈ ಡಿಡ್ ದ ಬ್ಯಾಟ್ಸ್ಮನ್ ಕಲೆಕ್ಟ್ ದ ಬಾಲ್ ಫ್ರಮ್ ದ ಫೀಲ್ಡ್ ಅಂತ ಬರುತ್ತೆ. ಇನ್ನು ಸೆಕೆಂಡ್ ಒನ್ ನೋಡಿ, ಇದು ಕೂಡ ಅಷ್ಟೇ ತುಂಬ ದೊಡ್ಡದಾಗಿರ್ತಕ್ಕಂತಹ ಸ್ಟೇಟ್ಮೆಂಟ್ ಆಗಿದೆ. ಸ್ಟಾರ್ಟಿಂಗ್ ಸಬ್ಜೆಕ್ಟ್ ಗಮನಿಸಿ, ವಿ ಅನ್ನು ತೆಗೆದುಕೊಳ್ಬೇಕು. ವಿ ಆರ್ ಅಂತಕ್ಕಂಥದ್ದು ಸೆಕೆಂಡ್ ಬರುತ್ತೆ. ವಿ ಆರ್ ಗೋಯಿಂಗ್ ನೋಡಿ, ಗೋಯಿಂಗ್ ಅಂತಕ್ಕಂಥದ್ದು ಥರ್ಡ್ ಬರುತ್ತೆ. ವಿ ಆರ್ ಗೋಯಿಂಗ್ ನ್ಯೂ ಡೆಲ್ಲಿ ನೆಕ್ಸ್ಟ್ ವೀಕ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ವೀಕ್ ಫಾರ್ ಅ ಫ್ಯೂ ಡೇಸ್. ಸಾರಿ, ಇಲ್ಲಿ 2 ಡೆಲ್ಲಿ ಬರಬೇಕು. ಡೆಲ್ಲಿಗಿಂತ ಮೊದಲು 2 ಬರಲಿ ವಿದ್ಯಾರ್ಥಿಗಳೇ. ವಿ ಆರ್ ಗೋಯಿಂಗ್ ಟು ನ್ಯೂ ಡೆಲ್ಲಿ ಈ ರೀತಿ ಬರಲಿ. ವಿ ಆರ್ ಗೋಯಿಂಗ್ ಟು ನ್ಯೂ ಡೆಲ್ಲಿ ನೆಕ್ಸ್ಟ್ ವೀಕ್ ಫಾರ್ ಎ ಫ್ಯೂ ಡೇಸ್ ಅಂತ ನಿಮ್ಮ ಸೆಂಟೆನ್ಸ್ ಸಿಗುತ್ತೆ. ಇನ್ನು ಕೊನೆಯ ಪ್ರಶ್ನೆಗಳನ್ನು ಗಮನಿಸಿ. ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ದೆಮ್ ಅಂತ ಇದೆ. ಸೊ ಇಲ್ಲಿ ಯಾವುದಾದ್ರೂ ಎರರ್ಸನ್ನು ಹುಡುಕಬೇಕು ನಾವು.
ಫಸ್ಟ್ ಸೆಂಟೆನ್ಸ್ ನೋಡಿ, ಎನಿಮಲ್ಸ್ ಆರ್ ಅವರ್ ಮೋಸ್ಟ್ ಬೆಸ್ಟ್ ಫ್ರೆಂಡ್ಸ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಮೋಸ್ಟ್ ಬೆಸ್ಟ್ ಫ್ರೆಂಡ್ಸ್ ಅಂತ ಬಳಸೋ ಹಾಗಿಲ್ಲ. ಇಲ್ಲಿ ಏನು ಬಳಸಬೇಕು ಅಂದರೆ ಸೂಪರ್ಲೇಟಿವ್ ಫಾರ್ಮಲ್ಲಿ ಇದೆ ನೋಡಿ ಬೆಸ್ಟ್ ಅಂತಕ್ಕಂಥದ್ದು. ಸೊ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಬಳಸಬೇಕು ಇಲ್ಲಿ. ಎನಿಮಲ್ಸ್ ಆರ್ ಅವರ್ ಬೆಸ್ಟ್, ಸಾರಿ ಇಲ್ಲಿ ದನು ಕೂಡ ಅವಶ್ಯಕತೆ ಇಲ್ಲ ನೋಡಿ, ಅವರ್ ಇರೋದ್ರಿಂದ ಡೆಫಿನಿಟ್ ಆರ್ಟಿಕಲ್ ಕೂಡ ಬೇಡ. ಸೊ ಎನಿಮಲ್ಸ್ ಆರ್ ಅವರ್ ಬೆಸ್ಟ್ ಫ್ರೆಂಡ್ಸ್ ಇಷ್ಟೇ ಸೆಂಟೆನ್ಸ್ ಸಾಕಾಗುತ್ತೆ. ಸೊ ಮೋಸ್ಟನ್ನು ರಿಮೂವ್ ಮಾಡಿದರೆ ಸಾಕು. ಒಂದು ವೇಳೆ ಇಲ್ಲಿ ಅವರ್ ಇರಲಿಲ್ಲ ಅಂದರೆ ನೋಡಿ, ಇಲ್ಲಿ ಅವರ್ ಕೊಟ್ಟಿದ್ರಲ್ವಾ, ಇದಿಲ್ಲ ಅಂದರೆ ಆಗ ನಾವು ಎನಿಮಲ್ಸ್ ಆರ್ ದ ಬೆಸ್ಟ್ ಫ್ರೆಂಡ್ಸ್ ಅಂತ ದ ಅನ್ನು ತೆಗೆದುಕೊಳ್ಬಹುದಾಗಿತ್ತು. ಸೊ ಇಲ್ಲಿ ಆಲ್ರೆಡಿ ಅವರ್ ಕೊಟ್ಟಿರೋದ್ರಿಂದ ಡೋಂಟ್ ಗೆಟ್ ಡೆಫಿನಿಟ್ ಆರ್ಟಿಕಲ್ ದ ಆಲ್ಸೋ. ಸೆಕೆಂಡ್ ಒನ್, ಮಿಸ್ಟರ್ ಕಪೂರ್ ಬಾಟ್ ಎ ನ್ಯೂ ಡಿವೈಸ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಡಿವೈಸ್ ಅಂತಕ್ಕಂತಹ ಸ್ಪೆಲ್ಲಿಂಗನ್ನು ಗಮನಿಸಿ. DEVICE ಅಂತ ಇದೆ ಅಲ್ವಾ, ಇದು ಈ ರೀತಿ ಬರೋ ಹಾಗಿಲ್ಲ. DEVICE ಅಂತ ಇಲ್ಲಿ ಎಸ್ ಇರೋ ಕಡೆ ಸಿ ಅನ್ನು ನೀವು ಸೇರಿಸಬೇಕು. ವಿದ್ಯಾರ್ಥಿಗಳೇ, ಇದಿಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳಾಗಿದ್ದಾವೆ. ನಿಮ್ಮ ಬಳಿ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಈ ಕೆಳಗಡೆ ಕಾಣ್ತಕ್ಕಂತಹ ನಂಬರ್ಗೆ ಸೆಂಡ್ ಮಾಡಿ ವಿದ್ಯಾರ್ಥಿಗಳೇ. ಅದಕ್ಕೂ ಕೂಡ ನಿಮಗೆ ಕೀ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡಿ ಕೊಡಲಾಗುತ್ತೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಲೆಸನ್ಸ್ಗಳನ್ನು ತುಂಬ ಸಿಂಪಲ್ ಆಗಿ ಕಲಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಾಗುತ್ತೆ. ಮತ್ತೆ ಸಿಗೋಣ. ಆ್ಯಂಡ್ ಆಲ್ ದ ಬೆಸ್ಟ್.